ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿ ಕಂಡುಬರ್ತಾ ಇದೆ. ಬ್ಯಾಟರಿ ಲೋಪವಿದೆ, ಅಪಘಾತಗಳು ಹಾಗಾಗಿ ಹೆಚ್ಚಾಗ್ತಾ ಇವೆ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯ ಕೂಡ ಇದು ಎದ್ದು ಕಾಣ್ತಾ ಇದೆ. ಕೇಂದ್ರ ನೀಡಿರುವಂತಹ ಬಸ್ಗಳಿಂದ ಅವಘಡ ಹೆಚ್ಚಾಗಿದೆ. ಇದರಿಂದಾಗಿ ಬಿಎಂಟಿಸಿ ಬಸ್ ಹೆಸರು ಹಾಳಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿ ದಿನ ದಿನ ಕಂಡು ಬರ್ತಾ ಇದೆ. ಕಾರಣ ಬ್ಯಾಟರಿ ಲೋಪವಿದೆ, ಹಾಗಾಗಿ ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಈ GCC ಮಾಡೆಲ್ ಆಪರೇಟ್ ಮಾಡ್ತಾ ಇದ್ದಾರಲ್ಲ, ಅವ್ರದ್ದು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ನಾವು ಒಂದನೇದು NTPC ಶೇಕಡಾವಾರು ರದ್ಧತಿ 5.5 ಇದೆ, 23ರಲ್ಲಿ, 24ರಲ್ಲಿ 9.8 ಆಗಿದೆ, 25, 26 ಇನ್ನು 7 ತಿಂಗಳಿಗೇ 7.5 ಆಗಿದೆ. ಆವ್ರೇಜು 6.22. ಆಮೇಲೆ ಬ್ಯಾಟ್ರಿ ಕಾರಣದಿಂದ ಇದು ಅವಘಡಗಳ ಸಂಖ್ಯೆ. ಅವಘಡಗಳಂದರೆ ಸ್ಟೇರಿಂಗು, ಡ್ರೈವರ್ ಮೋಟಾರು ಅಂಡ್ ಟೈರ್ ಪಂಕ್ಚರ್, ಈ ಥರದ್ದು 6 ಇತ್ತು. 23, 24ರಲ್ಲಿ 24, 25 60 ಆಯಿತು. ಈಗ 25, 26ರಲ್ಲಿ 84 ಆಗಿದೆ. ಆಮೇಲೆ ಬ್ಯಾಟ್ರಿ ಇದು ನೋಡಿ, ಇದರಲ್ಲಿ ಅಂಕಿ ಸಂಖ್ಯೆ ಎಲ್ಲ ಕೊಟ್ಟಿದ್ದೀನಿ. ಬ್ಯಾಟ್ರಿ ಬೇಗ ಇವ್ರದ್ದು ಕಡಿಮೆ ಆಗಿಬಿಡುತ್ತೆ. ಬ್ಯಾಟ್ರಿ ಅವರೇನು 8 ಗಂಟೆ 10 ಗಂಟೆ ಅಂತ ಏನು ಒಂದು ಸಮಯ ಇರುತ್ತಲ್ಲ, ಬ್ಯಾಟ್ರಿ ಇರಬೇಕು ಅಂತ ಇರೋದಿಲ್ಲ. ಅದನ್ನು ನಿಮಗೆ ಡೀಟೇಲಾಗಿ ಕೊಟ್ಟಿದ್ದೀನಿ ನೋಡಿ. 102, 23, 24ರಲ್ಲಿ ಬಸ್ಸು. ಅಂದರೆ ಇವರು ಬ್ಯಾಟ್ರಿ ಮುಗಿದ ತಕ್ಷಣ ಎಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಇರುತ್ತೋ ಅಲ್ಲಿಗೆ ಹೋಗಿ ಮತ್ತೆ ಮಾಡ್ಕೊಂಬರೋಷ್ಟರಲ್ಲಿ 2 ಅವರ್ಸ್ ಹೋಗ್ಬಿಡುತ್ತೆ. ಆವಾಗ ಅಷ್ಟು ಶೆಡ್ಯೂಲ್ಸು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 24, 25ರಲ್ಲಿ 138 ಇದೆ. ಆಮೇಲೆ ಈಗ 7 ತಿಂಗಳಲ್ಲೇ 602 ಆಗಿದೆ ಬ್ಯಾಟ್ರಿಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಬಸ್ಸು ವಾಪಸ್ ಹೋಗ್ಬಿಡ್ತಾರೆ, ಮತ್ತೆ ಚಾರ್ಜ್ ಮಾಡ್ಕೊಂಡು ಬರೋದು ಇದು. ಮತ್ತು ಮೊಬೈಲ್ ಪ್ರಕರಣ, ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಮದ್ಯಪಾನ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬ್ಯಾಟರಿ ಲೋಪವಿದೆ, ಅಪಘಾತಗಳು ಹಾಗಾಗಿ ಹೆಚ್ಚಾಗ್ತಾ ಇವೆ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯ ಕೂಡ ಇದು ಎದ್ದು ಕಾಣ್ತಾ ಇದೆ. ಕೇಂದ್ರ ನೀಡಿರುವಂತಹ ಬಸ್ಗಳಿಂದ ಅವಘಡ ಹೆಚ್ಚಾಗಿದೆ. ಇದರಿಂದಾಗಿ ಬಿಎಂಟಿಸಿ ಬಸ್ ಹೆಸರು ಹಾಳಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿ ದಿನ ದಿನ ಕಂಡು ಬರ್ತಾ ಇದೆ. ಕಾರಣ ಬ್ಯಾಟರಿ ಲೋಪವಿದೆ, ಹಾಗಾಗಿ ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಈ GCC ಮಾಡೆಲ್ ಆಪರೇಟ್ ಮಾಡ್ತಾ ಇದ್ದಾರಲ್ಲ, ಅವ್ರದ್ದು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ನಾವು ಒಂದನೇದು NTPC ಶೇಕಡಾವಾರು ರದ್ಧತಿ 5.5 ಇದೆ, 23ರಲ್ಲಿ, 24ರಲ್ಲಿ 9.8 ಆಗಿದೆ, 25, 26 ಇನ್ನು 7 ತಿಂಗಳಿಗೇ 7.5 ಆಗಿದೆ. ಆವ್ರೇಜು 6.22. ಆಮೇಲೆ ಬ್ಯಾಟ್ರಿ ಕಾರಣದಿಂದ ಇದು ಅವಘಡಗಳ ಸಂಖ್ಯೆ. ಅವಘಡಗಳಂದರೆ ಸ್ಟೇರಿಂಗು, ಡ್ರೈವರ್ ಮೋಟಾರು ಅಂಡ್ ಟೈರ್ ಪಂಕ್ಚರ್, ಈ ಥರದ್ದು 6 ಇತ್ತು. 23, 24ರಲ್ಲಿ 24, 25 60 ಆಯಿತು. ಈಗ 25, 26ರಲ್ಲಿ 84 ಆಗಿದೆ. ಆಮೇಲೆ ಬ್ಯಾಟ್ರಿ ಇದು ನೋಡಿ, ಇದರಲ್ಲಿ ಅಂಕಿ ಸಂಖ್ಯೆ ಎಲ್ಲ ಕೊಟ್ಟಿದ್ದೀನಿ. ಬ್ಯಾಟ್ರಿ ಬೇಗ ಇವ್ರದ್ದು ಕಡಿಮೆ ಆಗಿಬಿಡುತ್ತೆ. ಬ್ಯಾಟ್ರಿ ಅವರೇನು 8 ಗಂಟೆ 10 ಗಂಟೆ ಅಂತ ಏನು ಒಂದು ಸಮಯ ಇರುತ್ತಲ್ಲ, ಬ್ಯಾಟ್ರಿ ಇರಬೇಕು ಅಂತ ಇರೋದಿಲ್ಲ. ಅದನ್ನು ನಿಮಗೆ ಡೀಟೇಲಾಗಿ ಕೊಟ್ಟಿದ್ದೀನಿ ನೋಡಿ. 102, 23, 24ರಲ್ಲಿ ಬಸ್ಸು. ಅಂದರೆ ಇವರು ಬ್ಯಾಟ್ರಿ ಮುಗಿದ ತಕ್ಷಣ ಎಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಇರುತ್ತೋ ಅಲ್ಲಿಗೆ ಹೋಗಿ ಮತ್ತೆ ಮಾಡ್ಕೊಂಬರೋಷ್ಟರಲ್ಲಿ 2 ಅವರ್ಸ್ ಹೋಗ್ಬಿಡುತ್ತೆ. ಆವಾಗ ಅಷ್ಟು ಶೆಡ್ಯೂಲ್ಸು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 24, 25ರಲ್ಲಿ 138 ಇದೆ. ಆಮೇಲೆ ಈಗ 7 ತಿಂಗಳಲ್ಲೇ 602 ಆಗಿದೆ ಬ್ಯಾಟ್ರಿಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಬಸ್ಸು ವಾಪಸ್ ಹೋಗ್ಬಿಡ್ತಾರೆ, ಮತ್ತೆ ಚಾರ್ಜ್ ಮಾಡ್ಕೊಂಡು ಬರೋದು ಇದು. ಮತ್ತು ಮೊಬೈಲ್ ಪ್ರಕರಣ, ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಮದ್ಯಪಾನ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿ ಕಂಡು ಬರ್ತಾ ಇದೆ.
ಬ್ಯಾಟರಿ ಲೋಪವಿದೆ, ಅಪಘಾತಗಳು ಹಾಗಾಗಿ ಹೆಚ್ಚಾಗ್ತಾ ಇವೆ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯ ಕೂಡ ಇದು ಎದ್ದು ಕಾಣ್ತಾ ಇದೆ. ಕೇಂದ್ರ ನೀಡಿರುವಂತಹ ಬಸ್ಗಳಿಂದ ಅವಘಡ ಹೆಚ್ಚಾಗಿದೆ. ಇದರಿಂದಾಗಿ ಬಿಎಂಟಿಸಿ ಬಸ್ ಹೆಸರು ಹಾಳಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿ ದಿನ ದಿನ ಕಂಡು ಬರ್ತಾ ಇದೆ. ಕಾರಣ ಬ್ಯಾಟರಿ ಲೋಪವಿದೆ, ಹಾಗಾಗಿ ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಈ GCC ಮಾಡಲ್ ಆಪರೇಟ್ ಮಾಡ್ತಾ ಇದ್ದಾರಲ್ಲ, ಅವ್ರದ್ದು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ನಾವು ಒಂದನೇದು NTPC ಶೇಕಡಾವಾರು ರದ್ಧತಿ 5.5 ಇದೆ, 23ರಲ್ಲಿ, 24ರಲ್ಲಿ 9.8 ಆಗಿದೆ, 25, 26 ಇನ್ನು 7 ತಿಂಗಳಿಗೇ 7.5 ಆಗಿದೆ. ಆವ್ರೇಜು 6.22. ಆಮೇಲೆ ಬ್ಯಾಟ್ರಿ ಕಾರಣದಿಂದ ಇದು ಅವಘಡಗಳ ಸಂಖ್ಯೆ. ಅವಘಡಗಳಂದರೆ ಸ್ಟೇರಿಂಗು, ಡ್ರೈವರ್ ಮೋಟಾರು ಅಂಡ್ ಟೈರ್ ಪಂಕ್ಚರ್ ಈ ಥರದ್ದು 6 ಇತ್ತು. 23, 24ರಲ್ಲಿ 24, 25 60 ಆಯಿತು. ಈಗ 25, 26ರಲ್ಲಿ 84 ಆಗಿದೆ. ಆಮೇಲೆ ಬ್ಯಾಟ್ರಿ ಇದು ನೋಡಿ, ಇದರಲ್ಲಿ ಅಂಕಿ ಸಂಖ್ಯೆ ಎಲ್ಲ ಕೊಟ್ಟಿದ್ದೀನಿ. ಬ್ಯಾಟ್ರಿ ಬೇಗ ಇವ್ರದ್ದು ಕಡಿಮೆ ಆಗಿಬಿಡುತ್ತೆ. ಬ್ಯಾಟ್ರಿ ಅವರೇನು 8 ಗಂಟೆ 10 ಗಂಟೆ ಅಂತ ಏನು ಒಂದು ಸಮಯ ಇರುತ್ತಲ್ಲ, ಬ್ಯಾಟ್ರಿ ಇರಬೇಕು ಅಂತ ಇರೋದಿಲ್ಲ. ಅದನ್ನು ನಿಮಗೆ ಡೀಟೇಲಾಗಿ ಕೊಟ್ಟಿದ್ದೀನಿ ನೋಡಿ. 102, 23, 24ರಲ್ಲಿ ಬಸ್ಸು ಅಂದರೆ ಇವರು ಬ್ಯಾಟ್ರಿ ಮುಗಿದ ತಕ್ಷಣ ಎಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಇರುತ್ತೋ ಅಲ್ಲಿಗೆ ಹೋಗಿ ಮತ್ತೆ ಮಾಡ್ಕೊಂಬರೋಷ್ಟರಲ್ಲಿ 2 ಅವರ್ಸ್ ಹೋಗ್ಬಿಡುತ್ತೆ. ಆವಾಗ ಅಷ್ಟು ಶೆಡ್ಯೂಲ್ಸು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 24, 25ರಲ್ಲಿ 138 ಇದೆ. ಆಮೇಲೆ ಈಗ 7 ತಿಂಗಳಲ್ಲೇ 602 ಆಗಿದೆ ಬ್ಯಾಟ್ರಿಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಬಸ್ಸು ವಾಪಸ್ ಹೋಗ್ಬಿಡ್ತಾರೆ, ಮತ್ತೆ ಚಾರ್ಜ್ ಮಾಡ್ಕೊಂಬರೋದು ಇದು. ಮತ್ತು ಮೊಬೈಲ್ ಪ್ರಕರಣ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಮದ್ಯಪಾನ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬ್ಯಾಟರಿ ಲೋಪವಿದೆ, ಅಪಘಾತಗಳು ಹಾಗಾಗಿ ಹೆಚ್ಚಾಗ್ತಾ ಇವೆ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಬಸ್ ಚಾಲಕರ ನಿರ್ಲಕ್ಷ್ಯ ಕೂಡ ಇದು ಎದ್ದು ಕಾಣ್ತಾ ಇದೆ. ಕೇಂದ್ರ ನೀಡಿರುವಂತಹ ಬಸ್ಗಳಿಂದ ಅವಘಡ ಹೆಚ್ಚಾಗಿದೆ. ಇದರಿಂದಾಗಿ ಬಿಎಂಟಿಸಿ ಬಸ್ ಹೆಸರು ಹಾಳಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಗಳಲ್ಲಿ ತಾಂತ್ರಿಕ ದೋಷ ಹೆಚ್ಚಾಗಿ ದಿನ ದಿನ ಕಂಡು ಬರ್ತಾ ಇದೆ. ಕಾರಣ ಬ್ಯಾಟರಿ ಲೋಪವಿದೆ, ಹಾಗಾಗಿ ಲೋಪದೋಷಗಳು ಕಂಡು ಬರ್ತಾ ಇದ್ದಾವೆ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಈ GCC ಮಾಡಲ್ ಆಪರೇಟ್ ಮಾಡ್ತಾ ಇದ್ದಾರಲ್ಲ, ಅವ್ರದ್ದು ಡೀಟೇಲ್ ಆಗಿ ನಿಮಗೆ ಕೊಟ್ಟಿದ್ದೀನಿ. ನಾವು ಒಂದನೇದು NTPC ಶೇಕಡಾವಾರು ರದ್ಧತಿ 5.5 ಇದೆ, 23ರಲ್ಲಿ, 24ರಲ್ಲಿ 9.8 ಆಗಿದೆ, 25, 26 ಇನ್ನು 7 ತಿಂಗಳಿಗೇ 7.5 ಆಗಿದೆ. ಆವ್ರೇಜು 6.22. ಆಮೇಲೆ ಬ್ಯಾಟ್ರಿ ಕಾರಣದಿಂದ ಇದು ಅವಘಡಗಳ ಸಂಖ್ಯೆ. ಅವಘಡಗಳಂದರೆ ಸ್ಟೇರಿಂಗು, ಡ್ರೈವರ್ ಮೋಟಾರು ಅಂಡ್ ಟೈರ್ ಪಂಕ್ಚರ್ ಈ ಥರದ್ದು 6 ಇತ್ತು. 23, 24ರಲ್ಲಿ 24, 25 60 ಆಯಿತು. ಈಗ 25, 26ರಲ್ಲಿ 84 ಆಗಿದೆ. ಆಮೇಲೆ ಬ್ಯಾಟ್ರಿ ಇದು ನೋಡಿ, ಇದರಲ್ಲಿ ಅಂಕಿ ಸಂಖ್ಯೆ ಎಲ್ಲ ಕೊಟ್ಟಿದ್ದೀನಿ. ಬ್ಯಾಟ್ರಿ ಬೇಗ ಇವ್ರದ್ದು ಕಡಿಮೆ ಆಗಿಬಿಡುತ್ತೆ. ಬ್ಯಾಟ್ರಿ ಅವರೇನು 8 ಗಂಟೆ 10 ಗಂಟೆ ಅಂತ ಏನು ಒಂದು ಸಮಯ ಇರುತ್ತಲ್ಲ, ಬ್ಯಾಟ್ರಿ ಇರಬೇಕು ಅಂತ ಇರೋದಿಲ್ಲ. ಅದನ್ನು ನಿಮಗೆ ಡೀಟೇಲಾಗಿ ಕೊಟ್ಟಿದ್ದೀನಿ ನೋಡಿ. 102, 23, 24ರಲ್ಲಿ ಬಸ್ಸು ಅಂದರೆ ಇವರು ಬ್ಯಾಟ್ರಿ ಮುಗಿದ ತಕ್ಷಣ ಎಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಇರುತ್ತೋ ಅಲ್ಲಿಗೆ ಹೋಗಿ ಮತ್ತೆ ಮಾಡ್ಕೊಂಬರೋಷ್ಟರಲ್ಲಿ 2 ಅವರ್ಸ್ ಹೋಗ್ಬಿಡುತ್ತೆ. ಆವಾಗ ಅಷ್ಟು ಶೆಡ್ಯೂಲ್ಸು ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 24, 25ರಲ್ಲಿ 138 ಇದೆ. ಆಮೇಲೆ ಈಗ 7 ತಿಂಗಳಲ್ಲೇ 602 ಆಗಿದೆ ಬ್ಯಾಟ್ರಿಗೆ ಸಂಬಂಧಪಟ್ಟ ಹಾಗೆ. ಅಂದರೆ ಬಸ್ಸು ವಾಪಸ್ ಹೋಗ್ಬಿಡ್ತಾರೆ, ಮತ್ತೆ ಚಾರ್ಜ್ ಮಾಡ್ಕೊಂಬರೋದು ಇದು. ಮತ್ತು ಮೊಬೈಲ್ ಪ್ರಕರಣ ಇದನ್ನು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ